ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಆಶಾ ಮಂಜುನಾಥ್. ಫ್ಯಾಮಿಲಿ ಹಬ್ AM ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಚಿಕನ್ ಪಿಕಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಚಿಕನ್ ತೊಗೊಂಡು ಬಂದಿದ್ರು, ಹಾಗಾಗಿ ಪಿಕಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಶುರು ಮಾಡೋಣವಾ? ನೋಡಿ, ನಾನು ಚಿಕನ್ನ 2.5 kg ತೊಗೊಂಡಿದ್ದೀನಿ. ಎಲ್ಲನೂ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀರಿರಬಾರ್ದು, ಇದು ಎಣ್ಣೆಯಲ್ಲಿ ಡ್ರೈ ಮಾಡಬೇಕು. ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಪಿಕಲ್ ಫ್ಲೇವರ್ ಬರೋದು. ಪಿಕಲ್ ಅನ್ಸೋದು ನಿಮಗೆ. ಫಸ್ಟ್ ಈ ಥರ ಒಂದು ಪೇಪರ್ ಮೇಲೆ ಹಾಕ್ಬಿಟ್ಟು ನೀರೆಲ್ಲ ಸ್ವಲ್ಪ ಹೀರ್ಕೊಳ್ಳೋಗೆ ಆರಿಸ್ಕೋಬೇಕು. ನೋಡಿ, ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಈ ರೀತಿ ಚಿಕನ್ನ ಹಾಕ್ಬಿಟ್ಟು, ಅದಕ್ಕೆ ಏನು ಆಗಬಾರ್ದು, ಆಯಿಲೆಲ್ಲ ಹಾಕ್ಬಾರ್ದು. ಮೊದಲು ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಬೇಯೋಕ್ಕೆ ಇಟ್ಕೋಬೇಕು. ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಮತ್ತು ನೀರು ಬಿಟ್ಕೊಂಡು ಅದು ಚೆನ್ನಾಗಿ ಡ್ರೈ ಆಗೋವರೆಗೂ ಇದೇ ರೀತಿ ಬಾಡಿಸ್ಕೋಬೇಕು. ಅದನ್ನು ಹಾಗೆ ಬೇಯಬೇಕಿದ್ದು. ಇದು ಆಲ್ರೆಡಿ ನೀರು ಬಿಟ್ಕೊಳ್ಳೋಕೆ ಶುರುವಾಗಿದೆ. ಇದು ನೀರು ಬಿಟ್ಕೊಂಡು ಮತ್ತೆ ಡ್ರೈ ಆಗಬೇಕು. ಅದು ಆ ರೀತಿ ಆದಾಗ ಏನಾಗುತ್ತೆ, ನಾವು ಎಣ್ಣೆಲಿ ಡೀಪ್ ಫ್ರೈ ಮಾಡ್ತೀವಲ್ಲ, ಆಗ ಆಯಿಲ್ ಜಾಸ್ತಿ ಹೀರ್ಕೊಳ್ಳಲ್ಲ ಇದು. ನೋಡಿ, ಇದು ಈಗ ಫುಲ್ಲು ಡ್ರೈ ಆಗಿದೆ. ಇಷ್ಟು ಡ್ರೈ ಆಗೋವರೆಗೂ ನಾವು ಬೇಯಿಸಲೇಬೇಕು. ಇಲ್ಲ ಅಂದರೆ ತುಂಬ ದಿನ ಇಡ್ತೀವಲ್ಲ, ಹಾಳಾಗಿಬಿಡುತ್ತೆ ಪಿಕಲ್ಲು. ಪಿಕಲ್ ಅಂದರೆ ಎಲ್ಲರ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಆ ರೀತಿ ಬರಬೇಕು ಅಂತಂದರೆ ನಾವು ಅದಕ್ಕೆ ಹಾಕೋ ಮಸಾಲೆ ತುಂಬ ಇಂಪಾರ್ಟೆಂಟು. ಅದಕ್ಕೆ ನಾನು ತೊಗೊಂಡಿರೋಂಥ ಪದಾರ್ಥಗಳೇನಪ್ಪ ಅಂತಂದರೆ 3 ಸ್ಪೂನ್ ಜೀರಿಗೆ, 50 ಗ್ರಾಮ್ ಧನಿಯಾ, 2 ಸ್ಪೂನ್ ಸಾಸಿವೆ, 2 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಪೆಪ್ಪರು ತೊಗೊಂಡಿದ್ದೀನಿ. ಇಷ್ಟನ್ನು ಸ್ವಲ್ಪ ಬ್ರೌನಿಷ್ ಆಗೋ ಹಾಗೆ ಬಾಡಿಸ್ಕೋಬೇಕು. ಇದನ್ನು ಹುರ್ಕೋಬೇಕು. ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂತ ಇದೆ. ಈಗ ಮನೆಯಲ್ಲಿ ಯಾವಾಗಲೂ ಈ ರೀತಿ ಸಾಸಿವೆ ಜೀರಿಗೆ ಎಲ್ಲ ಚಿಟಪಟ ಅಂತ ಇದ್ದರೆ ಒಂದು ರೀತಿ ಒಳ್ಳೆಯದು ಅಂತ ಹೇಳ್ತಾರೆ. ನಿಜನಾ? ನಿಮಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ. ಕಾಯ್ದಿರೋ ಎಣ್ಣೆಯಲ್ಲಿ ಈ ರೀತಿ ಎಲ್ಲ ಹಾಕ್ಕೊಂಡು ಬೇಯಿಸಿರೋದನ್ನು ಚೆನ್ನಾಗಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು. ಅದು ಬ್ರೌನಿಷ್ ಬರೋ ಹಾಗೆ. ಹಸಿದಾಗೆ ಬಾಡಿಸಿರೋದ್ರಿಂದ ಇದು ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ ಮತ್ತು ಬೇಯೋದು ಕೂಡ ತುಂಬ ಟೈಮ್ ತೊಗೊಳ್ಳೋದು. ಆಲ್ರೆಡಿ ಸ್ವಲ್ಪ ಬೆಂದ್ಬಿಟ್ಟಿರುತ್ತೆ. ತುಂಬ ಡೀಪ್ ಫ್ರೈ ಆಗೋಗಿ ಬಿಡಬಾರ್ದಿದ್ದು. ತುಂಬ ಡೀಪ್ ಫ್ರೈ ಆಗಿಬಿಟ್ರೆ ಏನಾಗ್ಬಿಡುತ್ತಪ್ಪ ಅಂದರೆ ಅದು ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ. ಚಿಕನ್ನು ಕ್ರಿಸ್ಪಿಯಾಗಿ ಬರಬಾರ್ದು, ಸ್ವಲ್ಪ ಸಾಫ್ಟಾಗಿರಬೇಕು. ಸಾಫ್ಟಾಗಿದ್ದರೆ ಅದು ಪಿಕಲ್ಲು ನಿಮಿತ ತುಂಬ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಫುಲ್ಲು ಡೀಪ್ ಫ್ರೈ ಆದಮೇಲೆ ತೆಗೆದಿಟ್ಕೊಬಿಡ್ಬೇಕು. ಡೀಪ್ ಫ್ರೈ ಮಾಡಿರೋಂಥ ಎಣ್ಣೆನೇ ಸ್ವಲ್ಪ ತೊಗೋಬೇಕು. ಅದು ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಆ ಪೌಡ್ರನ್ನು ಅದು ಎಣ್ಣೆಲಿ ಹಾಕಿ ಸ್ವಲ್ಪ ಬಾಡಿಸಿ ಆಮೇಲೆ ಡೀಪ್ ಫ್ರೈ ಮಾಡಿರೋಂಥ ಚಿಕನ್ ಅದಕ್ಕೆ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಬೇಯಿಸ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಪಿಕಲ್ ರೆಡಿ ಆಗುತ್ತೆ. ನೋಡಿ, ನಮ್ಮ
ಟೇಸ್ಟ್ ಮಾಡಬೇಕು. ಕೊಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡೋಣ, ತೆಗೆದಿದ್ದೀನಿ ನೋಡೋಣ.